ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಆರಾಮಿದ್ದೀರಾ? ಎಸ್.ಎಲ್. ಭೈರಪ್ಪ ಅವರ ಆವರಣ ಕಾದಂಬರಿ, ಅಧ್ಯಾಯ 1. ತುಂಗಭದ್ರಾ ಅಣೆಕಟ್ಟೆಯ ಸರ್ಕಾರಿ ಅತಿಥಿ ಬಂಗಲೆ. ಮೇಲು ಮಹಡಿಯ ಕೋಣೆಯ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ರಜಿಯಾಳ ತಲೆ ಕೂದಲು ತಣ್ಣನೆಯ ಗಾಳಿಗೆ ಎದ್ದು ಹಾರುತ್ತಿತ್ತು. ಬೆಳಗಿನಿಂದ ಹಾಳು ಹಂಪೆಯಲ್ಲಿ ತಿರುಗಿ ಆಗಿದ್ದ ಬಳಲಿಕೆಯು ತಂಪು ಗಾಳಿಯಿಂದ ಶಮನವಾಗುತ್ತಿತ್ತು. ಚಹಾ ಕೇಳಲೆ? ಅಮೀರನ ಮಾತು ಅವಳ ಕಿವಿಗೆ ಬೀಳಲಿಲ್ಲ. ವಿಸ್ತಾರವಾದ ಜಲಾಶಯದ ಮೇಲಿಂದ ತಡೆಯಿಲ್ಲದೆ ಬೀಸುತ್ತಿದ್ದ ಗಾಳಿಯಿಂದಲೋ ಅಥವಾ ಅವಳ ಅನ್ಯ ಲಹರಿಯಿಂದಲೋ ಎಂಬುದು ಅವನಿಗೆ ಅರ್ಥವಾಗಲಿಲ್ಲ. ಎಷ್ಟಾದರೂ ಲಹರಿಯ ಹೆಂಗಸು. ಇರುವುದೊಂದು ಕಡೆ, ಮನಸ್ಸು ಎಲ್ಲೋ ದೂರದಲ್ಲಿ ಎಂಬುದು ಅವನಿಗೆ ಗೊತ್ತಿತ್ತು. ಆದರೂ ತನಗೆ ಮಾತನಾಡುವ ಲಹರಿ ಇದ್ದಾಗ ಅವಳನ್ನು ಅವಳ ಪಾಡಿಗೆ ಬಿಟ್ಟು ಮೌನವಾಗಿರುವುದು ಕಷ್ಟವಾಗುತ್ತಿತ್ತು. ಗಾಳಿಗೆ ಎದ್ದು ನುಲಿದು ಹೊರಳುವ ವಿಸ್ತಾರವಾದ ನೀರು ಅವನಿಗೂ ಲಹರಿ ಏರಿತ್ತು. ಸಂಜೆಯ ಬಿಸಿಲಿಗೆ ಕೂದಲು ಚಾಮರದಂತೆ ಮಿಂಚುತ್ತೆ. ಆದರೆ ತುಸು ಡೈ ಮಾಡಿಕೊಂಡಿದ್ದರೆ ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದೆ ಎಂದ, ಧ್ವನಿಯಲ್ಲಿ ರೊಮ್ಯಾಂಟಿಕ್ ಭಾವವನ್ನು ಸೂಸಿ. ಆದರೂ ಅವಳು ಇತ್ತ ತಿರುಗಲಿಲ್ಲ, ಮಾತನಾಡಲಿಲ್ಲ. ಇದು ತಾನು ಈ ದಿನ ಹೊಸದಾಗಿ ಆಡಿರುವ ಮಾತಲ್ಲ. ಹಿಂದೆ ಹಲವು ಸಲ ಆಡಿದ್ದೇನೆ. ಒಮ್ಮೆ ಅವಳು ಪ್ರತಿಯಾಗಿ, ನಾನಂತೂ ಕಪ್ಪು ಡೈ ಹಚ್ಚಿಕೊಳ್ಳಲು ತಯಾರು. ಆದರೆ ನೀನು ನಿನ್ನ ಗಡ್ಡಕ್ಕೂ ಡೈ ಮಾಡಿಸಿಕೊಳ್ಳಬೇಕಾಗುತ್ತದೆ, ಓಕೆ ಎಂದಿದ್ದಳು. ಉದ್ದವಾದ ಮೌಲಾನ ಗಡ್ಡಕ್ಕಾದರೆ ಮಾಡಿಸಿಕೊಳ್ಳಬಹುದು. ಆದರೆ ತನ್ನದು ಮಾರ್ಕ್ಸಿಸ್ಟ್ ಅಥವಾ ಬುದ್ಧಿಜೀವಿ ರೂಪದ ಗಡ್ಡ. ವಾರಕ್ಕೊಂದು ದಿನ ಟ್ರಿಮ್ ಮಾಡಿಸುತ್ತೀನಿ. ಡೈ ಮಾಡಿದ ಭಾಗ ಕತ್ತರಿಸಿ ಹೋಗ್ತದೆ. ಪ್ರತಿ ವಾರವೂ ಡೈ ಮಾಡಿಸಿದರೆ ಚರ್ಮ ಸುಲಿಯುತ್ತದೆ. ಅಲ್ಲದೆ ಬಿಳಿ ಕೂದಲು ಮುಪ್ಪಿನ ಗುರುತಲ್ಲ. ಹೆಂಗಸಿನ ಸಂಗತಿ ಹಾಗಲ್ಲ. ಆದರೆ ಹಾಗೆ ಹೇಳಿದರೆ ಇವಳು ಒಪ್ಪೋದಿಲ್ಲ. ಸಮಾನತೆಯ ಮಾತನಾಡ್ತಾಳೆ ಎಂಬುದೆಲ್ಲ ನೆನಪಿಗೆ ಬಂದು ಸುಮ್ಮನಾದ. ಚಹಾ, ಬಿಸ್ಕತ್ತು ತಂದುಕೊಟ್ಟ ವೇಟರ್. ರಾತ್ರಿ ಊಟಕ್ಕೆ ಏನು ಮಾಡಬೇಕೆಂದು ಕೇಳಿದಾಗಲೂ ಅವಳು ಆಯ್ಕೆಯನ್ನು ಹೇಳಲಿಲ್ಲ. ಹೋಟೆಲ್ಲಿಗೆ ಹೋದಾಗಲೆಲ್ಲ ಊಟದ ಆರ್ಡರ್ ಮಾಡುತ್ತಿದ್ದಳು ಅವಳೇ. ಈಗ ನಿಮಗೆ ಖುಷ್ ಆದದ್ದನ್ನು ಹೇಳಿ ಎಂದು ಚಹಾದ ಕಪ್ಪನ್ನು ಕೈಲಿ ಹಿಡಿದು ಮತ್ತೆ ಕಿಟಕಿಯ ಹತ್ತಿರಕ್ಕೆ ಹೋದಳು. ಅಮೀರನೇ ಸಿಕ್ಕಿದರೆ ಚಿಕನ್ ಪುಲಾವ್, ಇಲ್ಲದಿದ್ದರೆ ಬಿರಿಯಾನಿ ಎಂದ. ಏನೂ ಸಿಕ್ಕದಿಲ್ಲ ಸರ್, ಇವತ್ತು ಬೇರೆ ಯಾವ ಗೆಸ್ಟೂ ಇಲ್ಲ. ಬರೀ ವೆಜಿಟೇರಿಯನ್ ಮಾಡಿಕೊಡ್ತೀನಿ. ಚಪಾತಿ, ಆಲೂಗೆಡ್ಡೆ ಪಲ್ಯ, ಅನ್ನ, ಸಾಂಬಾರ್, ಮೊಸರು. ವೇಟರ್ ಉತ್ತರಿಸಿದಾಗ ಅವನಿಗೆ ಸಿಟ್ಟು ಬಂತು. ಏನಯ್ಯ, ಇವತ್ತು ಬೆಳಗಿನಿಂದ ಬರೀ ವೆಜಿಟೇರಿಯನ್ನಲ್ಲೇ ಬದುಕಿದ್ದೀನಿ. ಒಪ್ಪತ್ತಾದರೂ ನಾನ್ ವೆಜ್ ಇಲ್ಲದಿದ್ದರೆ ಕೈಕಾಲಲ್ಲಿ ತಾಕತ್ ಬರೋಕೆ ಹೆಂಗೆ? ನಿಮ್ಮಲ್ಲಿ ಊಟದ ವ್ಯವಸ್ಥೆ ಸರಿಯಿಲ್ಲ ಅಂತ ಕಂಪ್ಲೇಂಟ್ ಮಾಡಲೇ? ನಾವು ಸರ್ಕಾರದ ಅತಿಥಿಗಳು ಎಂದ. ಆದರೂ ವೇಟರ್ ಅಸಹಾಯಕ ನಗೆ ನಗುತ್ತಾ ನಿಂತಿದ್ದ. ಸರಕಾರಿ ಅತಿಥಿಗೃಹಗಳ ಸ್ಥಿತಿಗತಿಗಳು ಅಮೀರನಿಗೆ ಗೊತ್ತಿಲ್ಲದ ಸಂಗತಿಗಳಲ್ಲ. ಆದರೂ ತುಸು ರೋಪ್ ತೋರಿಸದಿದ್ದರೆ ಇನ್ನೂ ಅಲಕ್ಷ್ಯ ಮಾಡುತ್ತಾರೆ ಎಂಬ ಮುನ್ನೋಟದಿಂದ ಅವನು ಮಾತನಾಡಿದ್ದ. ಆಯಿತು, ಈಗ ಏನಿದೆಯೋ ಅದನ್ನು ಮಾಡು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಮ್ಲೆಟ್ ಆಗಲೇಬೇಕು ಎಂದಾಗ ವೇಟರ್, ಮಾಡ್ತೀನಿ ಸರ್, ಈಗಲೇ ಹೊಸಪೇಟೆಯಿಂದ ಅಂಡ ತರಿಸ್ತೀನಿ ಎಂದು ಹೇಳಿ ಹೋದ. ಬೆಳಗಿನಿಂದ
ಹಂಪಿಯಲ್ಲಿ ಸುತ್ತುವಾಗ ಜಿನುಗಿ ಮೆತ್ತಿಕೊಂಡ ಬೆವರಿನಿಂದ ಮೈಯೆಲ್ಲ ಅಸಹ್ಯವಾಗುತ್ತಿತ್ತು. ಅವನು ಸ್ನಾನದ ಕೊಠಡಿಗೆ ಹೋಗಿ ತೃಪ್ತಿಯಾಗುವಷ್ಟು ಹೊತ್ತು ಶವರ್ ಕೆಳಗೆ ನಿಂತಿದ್ದ. ಸೋಪು ತಿಕ್ಕಿ ಶುಭ್ರ ಮಾಡಿಕೊಂಡು ಚಡ್ಡಿ ಬನಿಯನ್ಗಳನ್ನು ಬದಲಿಸಿ ಹೊರಗೆ ಬಂದರು. ಅವಳು ಕಿಟಕಿಯಿಂದ ಹೊರಗೆ ನೋಡುತ್ತಲೇ ಕುಳಿತಿದ್ದಳು. ಅವನು ಒಗೆದು ಇಸ್ತ್ರಿಯಾದ ಪ್ಯಾಂಟ್ ಸ್ಲ್ಯಾಕ್ಗಳನ್ನು ತೊಟ್ಟು ಚಪ್ಪಲಿ ಮೆಟ್ಟಿ, ನಾನು ಇಲ್ಲೇ ಡ್ಯಾಮ್ ಮೇಲೆ ಅರ್ಧ ಗಂಟೆ ತಿರುಗಾಡಿಕೊಂಡು ಬರ್ತೀನಿ ಎಂದು ಅವಳಿಗೆ ಹೇಳಿ ಹೊರಬಿದ್ದ. ಅಣೆಕಟ್ಟೆಯ ಮೇಲೆ ಮಾತ್ರ ತಣ್ಣನೆಯ ಗಾಳಿ. ಇಡೀ ಪ್ರಾಂತ್ಯ ಒಂದು ಕುಲುಮೆ. ಹಂಪೆಯಂತೂ ನರಕ, ಜಹನುಮ್. ಎಲ್ಲ ಬಿಟ್ಟು ಇಲ್ಲಿ ಯಾಕೆ ರಾಜಧಾನಿ ಕಟ್ಟಿದರು? ಸುರಕ್ಷೆ ಅಂತಲೇ. ಅಕ್ಕಬುಕ್ಕರಂಥ ಕುರಿ ಕಾಯುವವರು ಇದ್ದ ಜಾಗ. ಅದನ್ನೇ ರಾಜಧಾನಿ ಮಾಡಿಕೊಂಡಿರಬಹುದು ಎಂಬ ಊಹೆ ಬಂತು. ಇಲ್ಲವೇ ಹಿನ್ನೆಲೆ ವಿವರಣೆ ರಜಿಯಾ ಮಾಡ್ತಾಳೆ, ಅವಳ ಜವಾಬ್ದಾರಿ ಎಂಬ ಪರಿಹಾರ ಕಂಡಿತು. ಯಾಕೆ ಇಷ್ಟೊಂದು ಮೂಡಿಯಾಗಿದ್ದಾಳೆ ಸಂಜೆಯಿಂದ? ಇಲ್ಲ, ಮಧ್ಯಾಹ್ನದಿಂದ ಎಂಬ ನೆನಪಾಯಿತು. ಕಲಾವಿದರು ಎಂದರೆ ಮೂಡಿಯೇ. ನಾನೂ ಕಲಾವಿದನೇ. ಆದರೆ ಮೂಡ್ಗೆ ಅತಿಯಾದ ಬೆಲೆ ಕೊಟ್ಟು ಕಾಯುತ್ತಾ ಕೂತರೆ ಕೆಲಸವಾಗುವುದು ಹೇಗೆ? ನನಗೂ ಅವಳಿಗೂ ಎಷ್ಟೋ ಸಲ ಇದಕ್ಕಾಗಿಯೇ ಜಗಳವಾಗಿದೆ. ಸಿನಿಮಾ ತಯಾರಿಕೆಯಂಥ ಕಲೆಯಲ್ಲಿ ಮೂಡ್ ಬಂದಿಲ್ಲ ಅಂತ ಒಬ್ಬ ಸುಮ್ಮನೆ ಕೂತು ಬಿಟ್ಟರೆ ಉಳಿದ 100 ಜನ ಬೊಂಬಡ ಹೊಡಿತಾ ಕೂತಿರಬೇಕು. ದುಡ್ಡು ಸುರಿಯೋ ನಿರ್ಮಾಪಕ ನೇಣುಗಟ್ಟಿಕೋಬೇಕು. ಅದೃಷ್ಟಕ್ಕೆ ಇವಳದ್ದು ಸ್ಟೋರಿ, ಸ್ಕ್ರಿಪ್ಟ್, ಸ್ಕ್ರೀನ್ ಪ್ಲೇ ರೈಟಿಂಗ್. ಶೂಟಿಂಗ್ ಸಮಯದಲ್ಲಿ ಇವಳ ಪಾತ್ರ ಕಡಿಮೆ. ಆದರೂ ಒಪ್ಪಿಕೊಂಡ ಯಾವ ಸ್ಕ್ರಿಪ್ಟನ್ನು ಸಮಯಕ್ಕೆ ಸರಿಯಾಗಿ ಕೊಟ್ಟಿಲ್ಲ ಎಂಬ ನೆನಪಾದಾಗ ಅಮೀರನಿಗೆ ಕೋಪ ಬಂತು. ಇದಕ್ಕೂ ಹಾಗೆ ಮಾಡ್ತಾಳೆಯೋ? ಕೇಂದ್ರ ಸರ್ಕಾರದ ಹೆರಿಟೇಜ್ ಇಲಾಖೆಯವರು ದೇಶದ ಎಲ್ಲ ಪ್ರಮುಖ ಹೆರಿಟೇಜ್ ಸ್ಥಳಗಳನ್ನು ಚಲನಚಿತ್ರದಲ್ಲಿ ತೆಗೆದು ಪ್ರಸಾರ ಮಾಡುವ ಯೋಜನೆಯಡಿಯಲ್ಲಿ ಹಂಪೆಯದು ಮಾಡಲು ನನಗೆ ವಹಿಸಿದ್ದಾರೆ. ವಾಸ್ತವಾಂಶ ಅಂದರೆ ನೋಡುವವರ ಮನಸ್ಸಿನಲ್ಲಿ ಹುಟ್ಟುವ ಮುಸ್ಲಿಂ ವಿರೋಧಿ ಭಾವನೆಗಳನ್ನು ತೊಡೆದು ಹಾಕುವ ರೀತಿಯಲ್ಲಿ ಭಗ್ನಾವಶೇಷಗಳ ಸಾಕ್ಷ್ಯಚಿತ್ರ ಮಾಡಿಸಲೇಬೇಕು ಅಂತ ಸರ್ಕಾರದ ಅಲಿಖಿತ ಉದ್ದೇಶ ಎಂದುಕೊಳ್ಳುವಾಗ ಸರ್ಕಾರದ ತೀರ್ಮಾನದ ಹಿನ್ನೆಲೆ ನೆನಪಿಗೆ ಬಂತು. ಇತ್ತೀಚೆಗೆ ದೇಶದಲ್ಲಿ ಹಿಂದೂ ಮೂಲಭೂತವಾದ ಬಡಕಾಯಿಸುತ್ತಿದೆ. ಬಹುಸಂಖ್ಯಾತರು ಮೂಲಭೂತವಾದಿಗಳಾದರೆ ದೇಶದ ಐಕ್ಯತೆ ಉಳಿಯುವುದೆಂತು? ಈ ಮೂಲಭೂತ ಮನೋಭಾವದ ಪರಿಣಾಮವಾಗಿ 1 ತಿಂಗಳಾಯಿತಲ್ಲವೇ? 1 ತಿಂಗಳ ಮೇಲೆ 8 ದಿವಸ. ಇಡೀ ರಾಷ್ಟ್ರದ ಎದೆಯು ಜಲ್ ಎನ್ನುವಂತೆ ಅಲ್ಪಸಂಖ್ಯಾತರ ಸುರಕ್ಷಾ ಭಾವವು ಕುಸಿದು ಬೀಳುವಂತೆ ಇಂಡಿಯಾದ ಗೌರವವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೆಲಕಚ್ಚುವಂತೆ ಮಾಡಿದ ಘಟನೆ. ನಾನು ಅಯೋಧ್ಯೆಗೆ ಹೋಗಿ ನೋಡಿಲ್ಲ. ಅಲ್ಲಿಗೆ ಎಲ್ಲರಿಗೂ ಪ್ರವೇಶವನ್ನು ನಿಷಿದ್ಧಗೊಳಿಸಿದ್ದಾರಂತೆ. ಸಾವಿರಾರು ಪೊಲೀಸರ ಕಾವಲು. 1 ತಿಂಗಳ ಮೇಲೆ 8 ದಿವಸ. ಅಲ್ಪಸಂಖ್ಯಾತರ ಪವಿತ್ರ ಪ್ರಾರ್ಥನಾ ಸ್ಥಳ ಬಾಬರಿ ಮಸೀದಿಯನ್ನು ಒಡೆದು ಕೆಡವಿ ಪೊಲೀಸ್ ಪಹರೆ ಹಾಕಿದರೆ ಸಾಲದು. ದೇಶದ ಸಮಸ್ತರಲ್ಲಿಯೂ ಸಹಿಷ್ಣುತೆಯನ್ನು ಬೆಳೆಸುವ ಅಡಿಪಾಯ ಮಟ್ಟದ ಕಾರ್ಯಕ್ರಮ ಹಾಕಿಕೊಂಡಿದ್ದಾರಂತೆ ಸರ್ಕಾರದವರು. ಆಳುವ ಪಕ್ಷದವರು, ಜಾತ್ಯತೀತರು, ಎಡರಂಗದವರು ಶಿಕ್ಷಣದ ಮೂಲಕ, ಮಾಧ್ಯಮದ ಮೂಲಕ ಅಲ್ಪಸಂಖ್ಯಾತರಿಗೆ ಎದ್ದು ಕಾಣುವಷ್ಟು ಪ್ರಾತಿನಿಧ್ಯ ಕೊಡುವ ಮೂಲಕ ಅಲ್ಪಸಂಖ್ಯಾತರನ್ನು ಯಾವುದೇ ವಿಧವಾಗಿ ಟೀಕಿಸುವವರನ್ನು ಮುಲಾಜಿಲ್ಲದೆ ಬಗ್ಗು ಬಡಿಯುವ ಮೂಲಕ. ಈ ಸಾಕ್ಷ್ಯಚಿತ್ರದ ನಿರ್ದೇಶನವನ್ನು ನನಗೆ ಕೊಟ್ಟಿದ್ದು ಅಲ್ಪಸಂಖ್ಯಾತನೆಂದೋ ಅಥವಾ ಪ್ರಭಾವಶಾಲಿಯೆಂದೋ ಎಂಬ ಪ್ರಶ್ನೆ ಹುಟ್ಟಿತು. ಅವರ ಪರಿಗಣನೆ ಏನೇ ಇರಲಿ,
ನಾನೊಬ್ಬ ಪ್ರತಿಭಾಶಾಲಿ ನಿರ್ದೇಶಕ. ಇಲ್ಲದಿದ್ದರೆ ಕೊಡುತ್ತಿರಲಿಲ್ಲ. ನಾನು ಒಪ್ಪಿಕೊಳ್ಳುತ್ತಲೂ ಇರಲಿಲ್ಲ. ಇದನ್ನು ಸರಿಯಾಗಿ ಸಕಾಲದಲ್ಲಿ ಮಾಡಿಕೊಟ್ಟರೆ ಉಳಿದವನ್ನು ಕೊಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಒಂದೊಂದು 16 ಲಕ್ಷ ಲಾಭವಾಗುವ ಯೋಜನೆ. ಹಂಪೆ ನಾವು ಹಿಂದೆ ನೋಡಿದ್ದ ಸ್ಥಳವೇ. ಈಗ ಮತ್ತೆ ಹೊಸದಾಗಿ ನೋಡಿದ ನಂತರ ಅವಳು 4 ಗ್ರಂಥಗಳನ್ನು ಓದಿ ಪ್ರಸ್ತಾವನೆ ಕೊಡಬೇಕು. ನಿರ್ದೇಶಕನಾದ ನಾನು ಕ್ಯಾಮರಾಮ್ಯಾನ್ನಿಂದ ತೆಗೆಸಿ ಜೋಡಿಸಿದ ಚಿತ್ರಗಳಿಗೆ ತಕ್ಕ ಹಿನ್ನೆಲೆ ವಿವರಣೆಯನ್ನು ಸಿದ್ಧಪಡಿಸಬೇಕು. ಶೂಟಿಂಗ್ ಸಮಯದಲ್ಲಿ ಅವಳು ಇದ್ದರೆ ಒಳ್ಳೆಯದು. ಇರಲೇಬೇಕು. ಬರೀ ಮೂಡಲ್ಲ, ಮಂಕಾಗಿಯೂ ಇದ್ದಾಳೆ ಎಂಬ ಹೊಸ ಅರಿವು ಕಾಣಿಸಿದಾಗ ಮಂಕಲ್ಲ, ಬಳಲಿಕೆ. ಆ ಬಿಸಿಲು, ಕಾದ ಬಂಡೆಗಳ ಝಳ, ಜೊತೆಗೆ ಕಾರು ಇದ್ದರೂ ಒಂದೊಂದು ಸ್ಥಳದಲ್ಲೂ ನಡೆದು ನಿಂತು ನೋಡುವ ದಡಿಮೇನು ಕಡಿಮೆಯೇ? 3 ದಿನಗಳಿಂದ 54 ವರ್ಷವಾಯಿತು. ದಣಿವಿದ್ದೇ ಇರುತ್ತೆ. ನನಗೂ ಅಷ್ಟೇ ವಯಸ್ಸು. ನಾನೇಕೆ ಅಷ್ಟು ಬಳಲಿಲ್ಲ? ಸ್ನಾನ ಮಾಡಿ ಹಾಯಾಗಿ ವಾಕಿಂಗ್ ಮಾಡ್ತಿದ್ದೀನಿ ಎಂಬ ವ್ಯತ್ಯಾಸ ಕಾಣಿಸಿದಾಗ ಯಾರು ಎಷ್ಟೇ ಬಡಕೊಳ್ಳಿ, ಹೆಂಗಸು ಎಂದರೆ ಅಬಲೆ ಅನ್ನುವ ಸತ್ಯವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯವಿಲ್ಲ. ದೈಹಿಕವಾಗಿಯೂ ಅಷ್ಟೇ, ಬುದ್ಧಿ ಮನಸ್ಸುಗಳಲ್ಲಿಯೂ ಅಷ್ಟೇ. ದೈವದೃಷ್ಟಿ ಸುಳ್ಳಲ್ಲ ಎಂದುಕೊಂಡ. ಅವಳು ರಾತ್ರಿ ಊಟ ಮಾಡುವಾಗಲೂ ಅಂತರ್ಮನಸ್ಕಳಾಗಿದ್ದಳು. ಮಲಗಿದಾಗ ಅವನು ಕೇಳಿದ. ನೋಡಬೇಕಾದದ್ದನ್ನೆಲ್ಲ ನೋಡಿಯಾಯಿತು. ನೋಡಿದ್ದು ಮುಗಿಯುತ್ತೆ ಅಂತ ತಿಳಿದಿದ್ದರೆ ಇವತ್ತೇ ರಾತ್ರಿ ರೈಲಿಗೆ ಬೆಂಗಳೂರಿಗೆ ಹಿಂತಿರುಗಬಹುದಿತ್ತು. ನಾಳೆ ಹಗಲೆಲ್ಲ ಈ ಗೆಸ್ಟ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆದು ರಾತ್ರಿ ರೈಲು ಹತ್ತೋಣ. ನಿನಗೆ ಓದುವ ಕೆಲಸವಿದೆ, ಅಥವಾ ಈಗ ಓದಿರೋ ನೆನಪಿನ ಮೇಲೆ ಪ್ರಸ್ತಾವನೆ ಬರೀತೀಯಾ? ಒಂದೊಂದು ಐಟಮ್ ತೋರಿಸುವಾಗಲೂ ವಿವರಣೆ ಕೊಡೋಕ್ಕೆ ವಿಶೇಷವಾಗಿ ಓದಬೇಕಾಗುತ್ತೆ. ಸರಿಯಾದ ಗೈಡ್ಗಳನ್ನು ಹಿಡಿದರೆ ಒಂದಿಷ್ಟು ಮಾಹಿತಿ ಸಿಕ್ಕಬಹುದು.